ಹಲೋ ಎಲ್ರಿಗೂ ನಮಸ್ಕಾರ. ನಾನು ರೂಮಲ್ಲೇ ಸ್ವಲ್ಪ ಹೊತ್ತು ಕೂಡಾಕ್ಬಿಟ್ಟಿದ್ರು. ಆಚೆ ಬಂದಾಗ ಈ ರೀತಿನಲ್ಲಿ ಹಾಲ್ನ ಡೆಕೋರೇಟ್ ಮಾಡಿ ಮನೆಯವರೆಲ್ಲರೂ ಕೂತ್ಕೊಂಡಿದ್ರು. ಆಲ್ ಕ್ರೆಡಿಟ್ ಗೋಸ್ ಟು ಪಲ್ಲವಿ. ನನ್ನ ಬರ್ಡೇನ ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲದನ್ನು ರೆಡಿ ಮಾಡ್ತಾ ಇದ್ಲು. ನಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ಅವಳೇ ಗಿಫ್ಟ್ ಮಾಡಿದ್ದು. ಇನ್ನು ಕೇಕ್ನ ಕೂಡ ಕಸ್ಟಮೈಸ್ ಮಾಡಿಸಿದ್ದೀನಿ. ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತ ಹೇಳಿದ್ರು. ಕಣ್ಣು ಮುಚ್ಕೊಂಡಿರಿ ಅಂತ ಹೇಳಿದರು, ಹಾಗಾಗಿ ಕಣ್ಣು ಮುಚ್ಕೊಂಡಿದ್ದೀನಿ. ತೆಗೆದಾಗ ನನಗೆ ಕಂಡಿದ್ದು ಈ ಒಂದು ಬ್ಯೂಟಿಫುಲ್ ಆದಂಥ ಕೇಕು ಯೂಟ್ಯೂಬಿನ ಥೀಮಲ್ಲಿ ಮಾಡಿಸ್ಕೊಂಬಂದಿದ್ರು. ನನಗಂತೂ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು, ಜೊತೆಗೆ ತುಂಬ ಇಷ್ಟ ಆಯಿತು ಕೇಕು. ಸೊ ಇವತ್ತು ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಇವರು ಕೂಡ US ಇಂದ ಬಂದಿರೋದ್ರಿಂದ ಮನೆ ತುಂಬ ಮಕ್ಕಳು, ಮನೆ ತುಂಬ ಜನ. ಇದು ನನಗೆ ತುಂಬ ಇಷ್ಟ ಅಂತ ನಾನು ತುಂಬ ಸಲ ಹೇಳಿದ್ದೀನಿ. ಜೊತೆಗೆ ಪಲ್ಲವಿ ನನ್ನ ಬರ್ಡೇಗೆ ಇರ್ತಾ ಇರೋದು ಇದೇ ಫಸ್ಟ್ ಟೈಮು. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದ್ಸಲ ಅಲ್ಲಿ ಒಂದ್ಸಲ ಇಲ್ಲಿ ಅಂದ್ಕೊಂಡು ಯಾವ ವರ್ಷ ಕೂಡ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕಾಗೇ ಇರಲಿಲ್ಲ. ಈ ವರ್ಷ ಎಲ್ಲರೂ ಜೊತೇಲಿ ಇರೋದು ಖುಷಿನೇ. ಆದರೂ ಕೂಡ ಅನಿಲ್ ಇರಲಿಲ್ಲ, ಹರಿ ಇರಲಿಲ್ಲ, ಯಾರಾದರೂ ಒಬ್ಬರು ಮಿಸ್ ಆಗ್ತಾನೆ ಇರ್ತಾರೆ. ಎಲ್ಲರೂ ಒಟ್ಟಿಗೆ ಸೇರೋದು ತುಂಬಾ ಅಪರೂಪ. ಈ ರೀತಿಯಲ್ಲಿ ದೂರದಲ್ಲಿದ್ದರೆ ಕೆಲವರು ಬರೋಕ್ಕಾಗುತ್ತೆ, ಕೆಲವರು ಬರೋಕ್ಕಾಗೋದಿಲ್ಲ. ಲಾಸ್ಟ್ 2 ಇಯರ್ಸಿಂದ ನನ್ನ ಬರ್ಡೇಗೆ ಹರಿ ಇರಲಿಲ್ಲ, ಹಾಗಾಗಿ ಅವರು ಕೂಡ ಇಲ್ಲ. ನಾನಾದರೂ ಇವ್ರ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದು. ನನಗಂತೂ ತುಂಬಾ ಸ್ಪೆಷಲ್ ಫೀಲ್ ಆಯಿತು. ಥ್ಯಾಂಕ್ ಯು ಪಲ್ಲವಿ. ಇದನ್ನು ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಮದುವೆಗಿಂತ ಮುಂಚೆ ನಮ್ಮಮ್ಮ ಪ್ರತಿ ವರ್ಷ ನನ್ನ ಬರ್ತಡೆಗೆ ಜಾಮೂನನ್ನು ಮಾಡ್ತಾಯಿದ್ರು. ನನಗೆ ಜಾಮೂನ್ ಇಷ್ಟ ಅಂತ ಗೊತ್ತಾದಾಗಿಂದ ನಮ್ಮತ್ತೆ ಪ್ರತಿ ವರ್ಷ ನನಗೆ ಜಾಮೂನನ್ನು ಮಾಡ್ತಾರೆ. ಅಮ್ಮನ ಮನೆಯಲ್ಲೇ ಸಿಕ್ಕಿದಷ್ಟು ಪ್ರೀತಿ ಅತ್ತೆ ಮನೆಯಲ್ಲೂ ಸಿಗ್ತಾ ಇರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಬರ್ತಡೆಗೆ ವಿಶ್ ಮಾಡಿದ್ದೀರಾ, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ವಿಶ್ ಮಾಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇದಾಗಿತ್ತು ನನ್ನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.